ಹುಲ್ಲನ್ನು ಕೊಯ್ದು ಅದರೊಳಗಿಂದ ನಾರು ಎಳೆದಿಟ್ಟು ನಾರನ್ನು ಸುಲಿದು ಹಗ್ಗವನ್ನಾಗಿ ಮಾಡಿ ಆ ಹಗ್ಗವನ್ನು ಮಾರಿ ಬಂದ ಅಲ್ಪ ಹಣದಲ್ಲೇ ಜೀವನ ನಡೆಸಿದವರು ನುಲಿಯ ಚಂದಯ್ಯನವರು. ಆದರೂ ಆ ಜೀವನದಲ್ಲಿ ಮೊದಲು ಜಂಗಮಕ್ಕೆ ಪ್ರಸಾದ, ನಂತರವೇ ತಾನು ಊಟ. ಆಹಾರವೆಂದರೆ ದೇವರು ನೀಡಿದ ವರ, ಪ್ರಸಾದವೆಂದೇ ಸ್ವೀಕರಿಸಿದ ಶುದ್ಧ ಮನಸ್ಸು ಅವರದು. ಪ್ರತಿದಿನದ ಅನ್ನವನ್ನು ತಾನೇ ದುಡಿದು ತಿನ್ನಬೇಕು ಎಂಬುದು ಅವರ ಕಾಯಕ ಸಿದ್ಧಾಂತ. ಆ ದುಡಿಮೆ ಅವರ ಇಷ್ಟದೈವ ಚಂದೇಶ್ವರ ಲಿಂಗಕ್ಕೆ ಅರ್ಪಿಸಿದ ಪೂಜೆಯೇ ಆಗಿತ್ತು. ಚಂದಯ್ಯನವರು ಕಂಡ ಶಿವ ಕೇವಲ ದೇವಾಲಯದೊಳಗೆ ಮಾತ್ರವಿರಲಿಲ್ಲ. ಅವರು ಕಂಡ ಶಿವ ನೂಲಿನ ಮಧ್ಯೆ ಇದ್ದ, ಬೆವರಿನ ಹನಿಗಳಲ್ಲಿತ್ತು, ಪ್ರತಿಯೊಂದು ನಿಷ್ಠೆಯ ಕಾಯಕದಲ್ಲೂ ಉಸಿರಾಡುತ್ತಿದ್ದ. ಅಂತಹ ನುಲಿಯ ಚಂದಯ್ಯನವರಿಗೆ ನಾವು ಶರಣು ಶರಣಾರ್ಥಿಗಳು. ಬನ್ನಿ, ಸ್ವಾವಲಂಬಿಯಾಗೋಣ, ಸ್ವಾಭಿಮಾನದಿಂದ ಬದುಕೋಣ, ಕಾಯಕವನ್ನೇ ಕೈಲಾಸವನ್ನಾಗಿಸೋಣ.